ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆಯ ಸಿವಿಲ್ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮೈಸೂರು ಮೂಡದಲ್ಲಿ ಸಾವಿರಾರು ಕೋಟಿ ರುಗಳ ನಿವೇಶನಗಳ ಹಗರಣ ನಡೆದಿದೆ ಎಂದು ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕುಶಾಲನಗರದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡರ ನೇತೃತ್ವದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಕೆಲಸಗಳನ್ನು ಕಾರ್ಯಾಂಗದ ಮೂಲಕ ಪರಿಹರಿಸುವುದು ಶಾಸಕಾಂಗದ ಕರ್ತವ್ಯ ಆಗಿದೆ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡ ತಿಳಿಸಿದರು. ಮಡಿಕೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕುಶಾಲನಗರದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ನಡೆದ ಜನಸ್ಪಂದನ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಂದಾಯ, ನೀರಾವರಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಲೋಕೋಪಯೋಗಿ, ಸೆಸ್, ಆರೋಗ್ಯ, ಶಿಕ್ಷಣ, ಪೌರಾಡಳಿತ, ಗಣಿ ಹೀಗೆ ಹಲವು ಇಲಾಖೆ ವ್ಯಾಪ್ತಿಯ ಕೆಲಸ ಕಾರ್ಯಗಳಿಗೆ ಸಾರ್ವಜನಿಕರಿಂದ ಪ್ರತಿನಿತ್ಯ ಹೆಚ್ಚಿನ ಮನವಿ ಸಲ್ಲಿಸುತ್ತಾರೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾನೂನಿನ ಚೌಕಟ್ಟಿನಲ್ಲಿ ಸ್ಪಂದಿಸುವ ಕೆಲಸ ಮಾಡಬೇಕೆಂದು ಶಾಸಕರು ತಿಳಿಸಿದರು. ಸಾರ್ವಜನಿಕರಿಗೆ ನ್ಯಾಯ ಒದಗಿಸುವುದು ಸರ್ಕಾರದ ಪ್ರಥಮ ಆದ್ಯತೆಯಾಗಿದೆ. ಸಲ್ಲಿಕೆಯಾದ ಅರ್ಜಿಗೆ ಮಾತ್ರ ಸೀಮಿತವಾಗದೆ ಸ್ಥಳೀಯ ಎಲ್ಲಾ ರೀತಿಯ ಸಮಸ್ಯೆ ಬಗೆಹರಿಸುವುದು ಅತಿ ಮುಖ್ಯ ಎಂದು ಡಾಕ್ಟರ್ ಮಂತರಗೌಡ ಪ್ರತಿಪಾದಿಸಿದರು. ಹೆಚ್ಚುವರಿ ಜಿಲ್ಲಾಧಿಕಾರಿ ಬಿಎನ್ ವೀಣಾ ಮಾತನಾಡಿ, ಸರ್ಕಾರದ ಹಲವು ಕಾರ್ಯಕ್ರಮಗಳನ್ನು ಅರ್ಹರಿಗೆ ತಲುಪಿಸುವುದು ಮುಖ್ಯವಾಗಿದೆ. ಆ ನಿಟ್ಟಿನಲ್ಲಿ ಸ್ಥಳೀಯ ಮಟ್ಟದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಉಪ ವಿಭಾಗಾಧಿಕಾರಿ ವಿನಾಯಕ ನರ್ವಾಡೆ, ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ, ತಾಲೂಕು ಅಧ್ಯಕ್ಷರಾದ ವಿಪಿ ಶಶಿಧರ್, ಕುಶಾಲನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರಮೋದ್ ಮುತ್ತಪ್ಪ, ಕೆಡಿಪಿ ಸಮಿತಿಯ ಸದಸ್ಯರಾದ ಸುನೀತಾ, ತಹಶೀಲ್ದಾರಾದ ಕಿರಣ್ ಗೌರಯ್ಯ, ನವೀನ್ ಕುಮಾರ್, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು. ಇದೇ ಸಂದರ್ಭದಲ್ಲಿ 30 ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ವಿತರಿಸಲಾಯಿತು. ಕುಡಿಯ ನೀರಿಂದ ಹಿಡಿದು ಅದೇ ರೀತಿಯಲ್ಲಿ ರೋಡ್ ಸಮಸ್ಯೆ ಆಗಿರ್ಬೋದು, ಅದಕ್ಕೋಸ್ಕರ ಇದು ನಿರಂತರದ ಸಮಸ್ಯೆ. ಹೇಳಿದಂಗೆ ಎಷ್ಟೇ ನಾವು ಒಂದು ರೀತಿಯಲ್ಲಿ ಬಗೆಹರಿಸಿದ್ರೆ ಇನ್ನೊಂದು ಕಡೆ ಸಮಸ್ಯೆ ಉದ್ಭವ ಆಗ್ತಾ ಇರ್ತದೆ. ನಾನು ನಮ್ಮ ಅಧಿಕಾರಿಗಳಿಗೆ ಏನ್ ಸೂಚನೆ ಕೊಡ್ತೀನಿ ಅಂತಂದ್ರೆ, ಕಾನೂನು ಚೌಕಟ್ಟಲ್ಲಿ ಏನ್ ಕೆಲಸ ಮಾಡಕ್ ಸಾಧ್ಯ ಇದೆ ಅದನ್ನ 100% ಮನಸ್ಪೂರ್ವವಾಗಿ ನಾವು ಅವ್ರಿಗೆ ನ್ಯಾಯ ಕೊಡಿಸೋದಂತೂ ನಾವು ಜವಾಬ್ದಾರಿ ತಗೊಳ್ಳೇಬೇಕು. ನೀವೇನ್ ಹೇಳ್ತೀರಾ ಅಂತ ನನಗೆ ಗೊತ್ತಿರಂಗೆ ಎಷ್ಟೋ ಕಡೆ ಜನಸ್ಪಂದನೆ ಕಾರ್ಯಕ್ರಮದಲ್ಲಿ ಬರೀ ನಮ್ಮ ಸಾರ್ವಜನಿಕರಲ್ಲಿ ಒಂದು ಅರ್ಜಿ ಮಾತ್ರ ಅಷ್ಟಕ್ಕೆ ಸೀಮಿತ ಆಗ್ಬಾರ್ದು. ಅದೇನಾದ್ರೂ ಒಂದು ರೀತಿ ಅರ್ಥಪೂರ್ಣವಾಗಿ ಒಂದು ಎಕ್ಸರ್ಸೈಸ್ ಮಾಡಿಕೊಂಡು ಅದನ್ನ ಅಂತಿಮವಾಗಿ ಒಂದು ತೀರ್ಮಾನ ಮಾಡಬೇಕು. ಐದರ್ ಎಸ್ ಆರ್ ಐದರ್ ನೋ. ಇಲ್ಲಿ ನಮ್ಮ ಸಮಸ್ಯೆ ಏನು ಅಂತಂದ್ರೆ, ಜನಕ್ಕೆ ಇಲ್ಲದು ಅನ್ನೋದಿಲ್ಲ, ಕೂಡು ಅನ್ನೋದಿಲ್ಲ. ನಾವು ನೋಡ್ತೀವಿ ಅಂತೀವಿ, ನಾಳೆ ಬಾ ಅಂತೀವಿ. ಅದಕ್ಕೋಸ್ಕರ ಜನಕ್ಕೆ ಒಂದು ರೀತಿ ಆತಂಕ ಅಂದ್ರೆ ಡಿಸ್ಕಂಫರ್ಟ್ ಅಂದ್ರೆ ಅದಕ್ಕೋಸ್ಕರ ಈ ಸಿಸ್ಟಮ್ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಟ್ರಾನ್ಸ್ಪರೆನ್ಸಿಯಾಗಿ ನೇರವಾಗಿ ಜನರೊಂದಿಗೆ ಬಂದಾಗ ಅಧಿಕಾರ ಅಂದ್ರೆ ನಿಮ್ ಕಚೇರಿಗಳು ಬಂದಾಗ ಜನ ಸ್ಪಂದನೆ ಮಾಡುವಂತ ಸಮಸ್ಯೆ. ಅದೇ ರೀತಿಯಲ್ಲಿ ನಾವು ಅಧಿಕಾರಿಗಳು ಮತ್ತೊಮ್ಮೆ ನಾನು ಹೇಳ್ತೀವಿ ಅಂತಂದ್ರೆ, ನಾವು ಇರೋದು ಎಷ್ಟು ದಿವಸ ಇರ್ತೀವೋ ಈ ಪೊಸಿಷನ್ ನಮ್ಗೆ ಗೊತ್ತಿರಲ್ಲ. ನಾವು ಇವತ್ತು ಜನಪ್ರತಿನಿಧಿ ಇವತ್ತಿರ್ತೀವಿ, ನಾಳೆ ಇರೋದಿಲ್ಲ. ನೀವು ಈ ಪೋಸ್ಟಿಂಗ್ ಅಲ್ಲಿ ಇದ್ದಾಗ ಬೇರೆ ಪೋಸ್ಟಿಂಗ್ ಹೋಗ್ಬೋದು. ಅದಕ್ಕೋಸ್ಕರ ಇರಂತ ನಾವು ಒಳ್ಳೆ ಹೆಸರು ತರಂತ ನಾವು ಕೆಲಸ ಮಾಡಬೇಕು, ಸಾರ್ವಜನಿಕರಿಗೆ ಅನುಕೂಲ ಅಂತ ಕೆಲಸ ಮಾಡಬೇಕು. ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ಆಗಿರ್ಬೋದು, ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಭಾಗದಲ್ಲಿ ನಾವು ಆಗಲೇ 3 ತಾಲೂಕು ನಮ್ಮ ಕುಶಾಲನಗರ ಎಪಿಎಂಸಿ ಸಮುದಾಯ ಭವನದಲ್ಲಿ ನಮ್ಮ ಮಡಿಕೇರಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜನಸಂಪರ್ಕ ಸಭೆ ನಮ್ಮ ಜಿಲ್ಲಾಡಳಿತದ ವತಿಯಿಂದ ನಡೆಸಿದೆ. ಅದ್ಭುತವಾಗಿ ಅಂತ ಒಂದು ರೆಸ್ಪಾನ್ಸು ಏನಂತಂದರೆ, ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆದ್ರೂ ನಮ್ಮ ಜಿಲ್ಲಾ ಅಧಿಕಾರಿಗಳು ಎಲ್ಲರೂ ಬಂದು ಇವತ್ತು ಈ ಹಕ್ಕುಪತ್ರ ವಿತರಣೆ ಇರ್ಬೋದು, ಅಹವಾಲು ಸ್ವೀಕಾರ ಇರ್ಬೋದು. ಒಂದು ರೀತಿಯಲ್ಲಿ ಒಂದು ಬೇಜಾರು ಏನು ಅಂತಂದರೆ, ಹಲವಾರು ವರ್ಷದ ಸಮಸ್ಯೆಗಳು ಇನ್ನೂ ಬಗೆಹರಕ್ಕಾಗಿಲ್ಲ. ಏನು ಅಂತಂದರೆ ಮೇಜರ್ ಅಂತಂದರೆ ಈ ಹೌಸ್ಲೆಸ್ಸು ಸೈಟ್ಲೆಸ್ ಅಂತ ನಮ್ಮ ಏನು ಅಂದರೆ ನಾವು ಅರ್ಜಿಗಳು ನಿರಂತರ ಅದು 30-34 ವರ್ಷದಿಂದ ಸಮಸ್ಯೆ ಇದು. ನಾನು ಎಲ್ಲರ ಮುಂದೆ ಅಂದರೆ ನಮ್ಮ ಸರ್ಕಾರಕ್ಕೆ ಒಂದು ಗಮನಕ್ಕೆ ತಂದೆ, ಈ ಭಾಗದಲ್ಲಿ ಆ ಹೌಸ್ಲೆಸ್ಸು ಸೈಟ್ಲೆಸ್ನ ಎಸ್ಪೆಷಲಿ ಸೈಟ್ಲೆಸ್ ಸಮಸ್ಯೆನ ಬಗೆಹರಿಸಲೇಬೇಕು ಅಂತ ನನಗೆ ವೈಯಕ್ತಿಕವಾಗಿ ಒಂದು ಆಸೆ ಇದೆ. ನಾನು ಹಿರಿಯ ಅಧಿಕಾರಿಗಳು, ರೆವಿನ್ಯೂ ಆಗಿರ್ಬೋದು, ಸಚಿವರಾಗಿರ್ಬೋದು, ನಾನು ಮುಖ್ಯಮಂತ್ರಿ ಆದ್ರೂ ಚರ್ಚೆ ಮಾಡಿ ಅದನ್ನ ಬಗೆಹರಿಸೋಕ್ಕೆ ಒಂದು ಜವಾಬ್ದಾರಿ ತಗೋತೀನಿ. ಸಣ್ಣ ಪುಟ್ಟ ಬೇರೆ ರೆವಿನ್ಯೂ ಇರ್ಬೋದು,
ಅದೇ ರೀತಿಲಿ PWD ಇರ್ಬೋದು, ಅದೆಲ್ಲ ಸಣ್ಣ ಸಣ್ಣ ಸಮಸ್ಯೆ ಗಮನಕ್ಕೆ ಬಂದಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಗೊತ್ತಿರೋಂಗೆ ಈ ಸೈಟ್ಲೆಸ್ ಅರ್ಜಿಗಳು ನನಗೆ ಗೊತ್ತಿರೋಂಗೆ ಜಿಲ್ಲೆಯಲ್ಲಿ ತುಂಬ ಜನ ಇದೆ. ಅದೇ ರೀತಿಯಲ್ಲಿ ಮಾಜಿ ಸೈನಿಕರಿಗೂ ನೀವು ಹೇಳ್ದಂಗೆ ಸರ್ಕಾರದ ವತಿಯಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಮಾಜಿ ಸೈನಿಕರಿಗೆ ಇಷ್ಟು ಜಾಗ ಕೊಡಬೇಕು ಅಂತ ಒಂದು ಇರಿತ್ತು. 13-14 ಸಾವಿರ ಅರ್ಜಿಗಳು ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಪೆಂಡಿಂಗ್ ಇದೆ, ಅದನ್ನೂ ಬಗೆಹರಿಸಬೇಕು. ಅದಕ್ಕೋಸ್ಕರ ನೀವು ಹೇಳ್ದಂಗೆ ಈ ಸಮಸ್ಯೆನ ಬಗೆಹರಿಸೋಕ್ಕೆ ಸರ್ಕಾರದ ವತಿಯಿಂದ ಹಾಗೂ ನಾವೆಲ್ಲರೂ ಸೇರಿಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡೋಂಥ ಕೆಲಸ ಮಾಡೋಣ ಅಂತ ಹೇಳ್ತಾ, ನಮ್ಮ ಪತ್ರಕರ್ತರು ನೀವು ಹೇಳ್ದಂಗೆ ಹಲವಾರು ವಿಚಾರ ನೀವು ತಂದಿದ್ದೀರ ಇವತ್ತು, ಅದಕ್ಕೂ ನಾವು ನಿಮ್ಮ ವಂದನೆಗಳನ್ನು ಹೇಳ್ತಾ, ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳು ಯಾರ್ಯಾರು ಇಲಾಖೆಯ ಸಿಬ್ಬಂದಿಗಳು ಎಲ್ಲರೂ ಬಂದಿದ್ದಕ್ಕೆ ನಮ್ಮ ಕುಶಾಲನಗರ ಭಾಗದ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಮಾಡಿದ್ರು. ಮುಂದಾನೆ ಹಂತದಲ್ಲಿ ಮಡಿಕೇರಿಗೊಂದು, ಅದೇ ರೀತಿಯಲ್ಲಿ ಸೋಮವಾರಪೇಟೆಗೂ ಒಂದು ಮಾಡ್ಸೋಕ್ಕೆ ನಾವು ಜವಾಬ್ದಾರಿ ತಗೊಳ್ತೀವಿ ಅಂತ ಹೇಳ್ತಾ, ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಅಧಿಕಾರಿಗಳು ಹಾಗೂ ಕ್ಷೇತ್ರದ ಎಲ್ಲ ನಾಗರಿಕರಿಗೂ ಒಂದು ಸೇರಿ ನಿರ್ದೇಶನದ ಮೇರೆಗೆ ಇವತ್ತು ಕಾರ್ಯಕ್ರಮ ನಡೀತಾರೆ. ಅದ್ರದ್ದು ಆಮೇಲೆ ಒಂದು ಕುಶಲಕರ್ಮಿಗಳು ಮಡಿಕೇರಿ ಕ್ಷೇತ್ರ ಇದೆ ಸರ್. ಹೇಗಿತ್ತು ಮತ್ತು ಯಾವ ರೀತಿ ಅನುಭವ ಇತ್ತು ಸರ್? ಈಗ ಜನಸ್ಪಂದನೆ ಕಾರ್ಯಕ್ರಮ ದಿನನಿತ್ಯ ನಾವು ಜನ ಜೊತೆ ಇರ್ತೀವಿ. ನೀವು ಹೇಳಿದಂಗೆ ಅಧಿಕಾರಿಗಳ ಮುಖಾಂತರ ನಾವು ಒಂದು ಸ್ಪಂದನೆ ಕಾರ್ಯಕ್ರಮ ಮಾಡ್ತೀವಿ. ನಾವು ಏನು ಮಾಡ್ತೀವಿ, ಪೋರ್ಟಲ್ ಜನಸ್ಪಂದನ ಪೋರ್ಟಲ್ ಅಂತಲೇ ಇದಕ್ಕಾಗಿ ಸರ್ಕಾರ ತೆಗೆದಿದೆ. ಅದರಲ್ಲಿ ನಾವು ಅಪ್ಲೋಡ್ ಮಾಡಿಕೊಂಡು ಅದಕ್ಕೆ ಸಕಾರಾತ್ಮಕವಾಗಿ ಮತ್ತು ಗುಣಾತ್ಮಕವಾಗಿ ವಿವರವನ್ನು ನೀಡತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಸೊ ಅದರಲ್ಲಿ ಯಾವುದೆಲ್ಲ ಬೇಗ 7 ದಿನಗಳೊಳಗೆ, 4 ದಿನಗಳೊಳಗೆ ಮತ್ತು 15 ದಿನಗಳೊಳಗೆ ಮುಗಿಯುವಂಥ ಕಾರ್ಯಕ್ರಮ ಇರ್ತದೆ, ಅದನ್ನೆಲ್ಲ ನಾವು ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ನಿಮಗೆ ಯಾವ ವಿಚಾರಗಳಲ್ಲಿ ತೊಂದರೆಗಳಾಗಿದೆ ಅದಕ್ಕೆಲ್ಲದನ್ನು ಸ್ಪಂದಿಸಲಿಕ್ಕೆ ನನ್ನ ಎಲ್ಲ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಇಲ್ಲಿ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮವನ್ನು, ಜನಸ್ಪಂದನ ಕಾರ್ಯಕ್ರಮವನ್ನು ಜನರಿಂದ ಮಾತ್ರ ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯ. ತಾವೆಲ್ಲರೂ ನಮ್ಮ ಸಮಸ್ಯೆಗಳನ್ನು ಇಲ್ಲಿ ಮಾನ್ಯ ಶಾಸಕರ ಮುಖಾಂತರ ಸರ್ಕಾರಕ್ಕೆ ತಲುಪಿಸುವಂತೆ ಹಾಗೂ ಜಿಲ್ಲಾಡಳಿತಕ್ಕೆ ನೀಡುವಂತೆ ಮನವಿಗಳನ್ನು ಕೊಡಲಿಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಯಾವುದೇ ಸಮಸ್ಯೆ ಇದ್ದರೂ ಶಾಂತಿಯುತವಾಗಿ ತಮ್ಮ ಸಮಸ್ಯೆಗಳನ್ನು ಇಲ್ಲಿ ಹೇಳ್ಕೊಳ್ಬೋದು. ನಾವೆಲ್ಲ ನಿಮಗೆ ಅದನ್ನು ಕೇಳಿ ಯಾವ ರೀತಿಯಲ್ಲಿ ನಾವು ಧನಾತ್ಮಕವಾಗಿ ಉತ್ತರಿಸಬೇಕು ಅದನ್ನು ಖಂಡಿತ ಮಾಡಿಕೊಡ್ತೇವೆ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಸರ್ಕಾರದ ಉದ್ದೇಶವನ್ನು ಸಫಲಗೊಳಿಸುವಲ್ಲಿ ನಾವೆಲ್ಲ ಅಧಿಕಾರಿ ಮಟ್ಟದವರು ಕಾರ್ಯವನ್ನು ನಿರ್ವಹಿಸುತ್ತೇವೆ ಅಂತ ನಾನು ಈ ಮೂಲಕ ತಿಳಿಸ್ತಾ ನನ್ನ 2 ಅಲ್ಲಿ ಅಂದರೆ ಹೇಳ್ಬಿಟ್ಟು ಅರ್ಜಿ ಕೊಟ್ಬಿಟ್ಟು ನಾವು ಅದು ಈಗ ಬಂದು ಒಂದ್ಸತಿ ಹೇಳ್ತಿದ್ದಾರೆ ಖಾಲಿ ಮಾಡಬೇಕು ಅಂತೇಳಿ ಪಂಚಾಯತ್ ಈ ಮನೆ ನನಗೆ ಕಾಲು ಬರೋಣ ನಡೀತಾ ಇರೋದಿಲ್ಲ. ಹೋಟ್ಲಲ್ಲಿ ಎಲ್ಲ ಮಾಡ್ತಿದ್ದಾರೆ, ಜೀವನ ಬಂದು ನನಗೆ ಗಂಡ ಎಲ್ಲ ಮಾಡ್ತಿದ್ದಾರೆ. ಏನು ಮಾಡೋದು ಗೊತ್ತಿಲ್ಲ. ಸಾಹೇಬ್ರತ್ರ ಹೇಳಿದ್ದಾರೆ, ಸಾಹೇಬ್ರು ಕೇಳಿ ಕಳಿಸ್ತೀನಿ, ಅಲ್ಲಿ ಅಂತೆ ಮಾಡಿಬಿಟ್ಟು ಬಾಕಿ ಜಾಗ ನೀವು ಮಾಡಿ ಅಂತ ಹೇಳಿದ್ದಾರೆ. ಲವನ್ನ ಎಲ್ಲಿಗೆ ಹೋಗೋದು ಇರೋರದ ಪಕ್ಕದಲ್ಲಿ ಅದೇ ಜಾಗದಲ್ಲಿ ಯಾವ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆಯ ಸಿವಿಲ್ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ್ರೀಯ ಲೋಕ ಅದಾಲತ್ ಅಂಗವಾಗಿ ಕೆಆರ್ಪೇಟೆಯ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದಲ್ಲಿ ರಾಜಿ ಸಂಧಾನದ ಮೂಲಕ 100 ಪ್ರಕರಣಗಳು ಇತ್ಯರ್ಥವಾಯಿತು. ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾದ ಕೃಪಾ ಮಾತನಾಡಿ, ಇಂದು ಕೆಆರ್ಪೇಟೆಯ ಸಿವಿಲ್ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಅಂಗವಾಗಿ ವಕೀಲರ ಸಂಘದ ಸಹಕಾರದಿಂದ 16 ವರ್ಷಗಳಿಂದ ಇತ್ಯರ್ಥವಾಗದ 100 ಪ್ರಕರಣಗಳನ್ನು ರಾಜಿ ಸಂಧಾನ ನಡೆಸಿ ಪರಸ್ಪರ ಮಾತುಕತೆಯ ಮೂಲಕ ಮನವೊಲಿಸಿ ವ್ಯಾಜ್ಯಗಳನ್ನು ಮುಕ್ತಾಯಗೊಳಿಸಲಾಯಿತು ಎಂದರು. ಸಣ್ಣ ಪುಟ್ಟ ವಿಚಾರಗಳಿಗೆ ಪರಸ್ಪರ ನಿಷ್ಠುರ ಮಾಡಿಕೊಂಡು ದ್ವೇಷ ಸಾಧಿಸಿ ಪ್ರಕರಣಗಳನ್ನು ದಾಖಲಿಸಿ ಬದ್ಧ ದ್ವೇಷಿಗಳಂತೆ ನ್ಯಾಯಾಲಯಕ್ಕೆ ಬರುತ್ತಿದ್ದ ಕಕ್ಷಿದಾರರು ಇಂದು ವ್ಯಾಜ್ಯಗಳನ್ನು ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಂಡು ಸಂತೋಷದಿಂದ ತಮ್ಮ ಮನೆಗೆ ಹೋಗುತ್ತಿದ್ದದ್ದು ಕಂಡುಬಂತು. ಅಪರ ಸಿವಿಲ್ ನ್ಯಾಯಾಧೀಶರಾದ ಶಕುಂತಲಾ, ಅರ್ಪಿತಾ, ವಕೀಲರ ಸಂಘದ ಅಧ್ಯಕ್ಷ ಎನ್.ಆರ್. ರವಿಶಂಕರ್, ಪ್ರಧಾನ ಕಾರ್ಯದರ್ಶಿ ಆರ್.ಕೆ. ರಾಜೇಗೌಡ, ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಶಿವಪ್ಪ, ಜಿ. ಸುರೇಂದ್ರ, ವೀರಭದ್ರ ಸೇರಿದಂತೆ ನ್ಯಾಯಾಲಯದ ಸಿಬ್ಬಂದಿಗಳು ಹಾಗೂ ಕಕ್ಷಿದಾರರು ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸಾಕಷ್ಟು ಪ್ರಕರಣಗಳನ್ನ ಮುಗಿಸಿದ್ದೀವಿ.
ವಕೀಲರು ನಮಗೆ ಫುಲ್ ಕೋಆಪ್ರೇಟ್ ಮಾಡಿದ್ದಾರೆ. ಆಮೇಲಿಂದ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟಿಂದ ಕೋಆಪರೇಷನ್ ಇದೆ. ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕಾಂಪೌಂಡಬಲ್ ಕೇಸಸ್ನಲ್ಲಿ ಸಾಕಷ್ಟು ಕೇಸ್ಗಳಲ್ಲಿ ನಮಗೆ ವಿಟ್ನೆಸ್ಗಳನ್ನ ಕರ್ಕೊಂಡು ಬಂದು ಅಫೆನ್ಸಸ್ನ ಕಾಂಪೌಂಡಬಲ್ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡಿದ್ದಾರೆ. ಹಾಗೆ ಎಲ್ಲ ಪಾರ್ಟೀಸನ್ನು ಫುಲ್ ಕೋಆಪ್ರೇಟ್ ಮಾಡಿದ್ದಾರೆ. ಇದೆಲ್ಲದರ ಜೊತೆಗೆ ನಮ್ಮ ಎಂಟೈರ್ ಸ್ಟಾಫ್ ಕೋಆಪ್ರೇಷನಿಂದ ಇವತ್ತು ಸಾಕಷ್ಟು ಪ್ರಕರಣಗಳನ್ನ ನಾವು ಮುಗಿಸ್ಲಿಕ್ಕೆ ಸಾಧ್ಯವಾಗಿದೆ. ಸೊ ಎಲ್ಲರಿಗೂ ಕೋಆಪ್ರೇಟ್ ಎಲ್ಲ ಯಾರ್ಯಾರು ಕೋಆಪ್ರೇಷನ್ ಕೊಡ್ತಾರೋ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ ನೀಲಕಂಠ, ಕೆಆರ್ಪೇಟೆ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ತಾಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೆಟ್ರೋಪೊಲಿಟಿಯನ್ ಡಾಕ್ಟರ್ ಯೋಗನ ಸ್ಮರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪ್ರಸ್ತುತ ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣ ದೊರೆಯುತ್ತಿದೆ. ದೇಶದ ಭವಿಷ್ಯವೇ ಅಡಗಿರುವುದೇ ಸರ್ಕಾರಿ ಶಾಲೆಗಳಲ್ಲಿ. ದೇಶವನ್ನಾಳುವ ನಮ್ಮ ಜನನಾಯಕರು ಬಹುತೇಕ ಓದಿರುವುದೇ ಸರ್ಕಾರಿ ಶಾಲೆಗಳಲ್ಲಿ. ಆದ್ದರಿಂದ ಇಲ್ಲಿನ ಮಕ್ಕಳಿಗೆ ಅಗತ್ಯ ಕಲಿಕಾ ಪರಿಕರಗಳನ್ನು ಒದಗಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಸಮಾಜ ಸೇವಕ ಎಚ್ ಮಂಜುನಾಥ್ ಅಭಿಪ್ರಾಯಪಟ್ಟರು. ಆಲೂರಿನ ಬಿಲಿವಿಸ್ ಚರ್ಚಿನ ವತಿಯಿಂದ ತಾಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೆಟ್ರೋಪೊಲಿಟಿಯನ್ ಡಾಕ್ಟರ್ ಯೋಹನಾನ್ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಶೈಕ್ಷಣಿಕ ಪರಿಕರಗಳ ವಿತರಣೆ ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲ ಮಕ್ಕಳಿಗೂ ಜಾಮೆಟ್ರಿ ಬಾಕ್ಸ್ಗಳನ್ನು ವಿತರಣೆ ಮಾಡಿ ಮಾತನಾಡಿ, ಗ್ರಾಮೀಣ ಮಕ್ಕಳ ಕಲಿಕೆ ಪ್ರಾಯೋಗಿಕದಾಯಕವಾಗಿರುತ್ತದೆ. ಪ್ರಕೃತಿಯೊಂದಿಗೆ ನಿಕಟ ಸಂಪರ್ಕ ಹೊಂದಿರುತ್ತಾರೆ. ಸಾಮಾಜಿಕ ವ್ಯವಹಾರಗಳ ಪರಿಜ್ಞಾನವಿರುತ್ತದೆ. ಇದೇ ನಿಜವಾದ ಜ್ಞಾನವೂ ಹೌದು. ಮಕ್ಕಳು ಇಂತಹ ಕೊಡುಗೆಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. ಉತ್ತಮವಾಗಿ ಕಲಿತು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬೇಕು. ಹೆತ್ತವರಿಗೆ ಹಾಗೂ ಹೆತ್ತೂರಿಗೆ ಕೀರ್ತಿ ತರಬೇಕು ಎಂದರು. ತಾಲೂಕು ಗ್ರಂಥಾಲಯ ಗ್ರಂಥಪಾಲಕರಾದ ಟಿ.ಕೆ. ನಾಗರಾಜ್ ಮಾತನಾಡಿ, ತಾಳೂರು ಶಾಲೆಗೆ ಬರುವುದೇ ನಮಗೆಲ್ಲ ಖುಷಿ. ಇಲ್ಲಿನ ವಾತಾವರಣ ಕಣ್ಮನ ಸೆಳೆಯುತ್ತದೆ. ಮಕ್ಕಳ ಕಲಿಕೆಗೆ ಇಂತಹ ಒಳ್ಳೆಯ ವಾತಾವರಣವಿರಬೇಕು ಎಂದರು. ಆಲೂರು ಬಿಲಿವಿಸ್ ಚರ್ಚಿನ ಫಾದರ್ ಡಿ.ಸಿ. ಬಸವರಾಜ್ ಮಾತನಾಡಿ, ನಮ್ಮ ಚರ್ಚಿನ ಅಭ್ಯುದಯಗೊಳಿಸಿದವರಲ್ಲೊಬ್ಬರಾದ ಮೆಟ್ರೋಪೊಲಿಟಿನ್ ಡಾಕ್ಟರ್ ಯೋಹನಾನ್ ಸ್ಮರಣಾರ್ಥ ಆಯ್ದ ಸರ್ಕಾರಿ ಶಾಲೆಗಳಿಗೆ ಮಕ್ಕಳಿಗೆ ಅಗತ್ಯವಿರುವ ಶೈಕ್ಷಣಿಕ ಪರಿಕರಗಳನ್ನು ದೇಣಿಗೆ ನೀಡುತ್ತಿದ್ದೇವೆ. ಈ ಶೈಕ್ಷಣಿಕ ವರ್ಷದಲ್ಲಿ ತಾಳೂರು ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಅವಕಾಶ ಕಲ್ಪಿಸಿಕೊಟ್ಟ ತಾಳೂರು ಶಾಲೆ ಹಾಗೂ ಗ್ರಾಮಕ್ಕೆ ಧನ್ಯವಾದ ಎಂದರು. ಇದೇ ಸಂದರ್ಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಟಿ.ಕೆ. ದಿನೇಶ್, ಮುಖ್ಯ ಶಿಕ್ಷಕರಾದ ಕೊಟ್ರೇಶ್ ಸುಪ್ಪಾರ್, ಅತಿಥಿ ಶಿಕ್ಷಕಿ ಎಎಸ್ ರೇಖಾ ಹಾಗೂ ಮಕ್ಕಳು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಮೈಸೂರು ಮೂಡದಲ್ಲಿ ಸಾವಿರಾರು ಕೋಟಿ ರುಗಳ ನಿವೇಶನಗಳ ಹಗರಣ ನಡೆದಿದೆ ಎಂದು ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡಿದರು. ಮೈಸೂರು ಮೂಡದಲ್ಲಿ ನಡೆದಿರುವ ಸಾವಿರಾರು ಕೋಟಿ ರುಗಳ ನಿವೇಶನಗಳ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಗರಾಭಿವೃದ್ಧಿ ಮಂತ್ರಿ ಬೈರತಿ ಸುರೇಶ್ ಅವರು ನೇರವಾಗಿ ಶಾಮೀಲಾಗಿರುವುದರಿಂದ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ನಿವೇಶನಗಳ ಹಗರಣವನ್ನ ಸಿಬಿಐಗೆ ಒಪ್ಪಿಸಬೇಕೆಂದು ಒತ್ತಾಯಿಸಿ ಬಿಜೆಪಿ ಕರೆ ನೀಡಿದ್ದ ಪ್ರತಿಭಟನೆಯಲ್ಲಿ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ಭಾಗವಹಿಸಿದ್ದರು. ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದ ಬಿಜೆಪಿ ಕಾರ್ಯಕರ್ತರ ಹೋರಾಟಕ್ಕೆ ಶಾಸಕ ಶ್ರೀವತ್ಸ, ಮಾಜಿ ಶಾಸಕ ನಾಗೇಂದ್ರ, ಲೋಕಸಭಾ ಸದಸ್ಯರಾದ ಯದುವೀರ್ ಕೃಷ್ಣದತ್ತ ಒಡೆಯರ್, ಮಾಜಿ ಸಂಸದರಾದ ವಿಜಯಶಂಕರ್, ಮಂಡ್ಯ ಮೂಡ ಮಾಜಿ ಅಧ್ಯಕ್ಷರಾದ ಕೆ. ಶ್ರೀನಿವಾಸ್ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹಾಗೂ ಪಕ್ಷದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ರಾಜ್ಯದ ಮಾಜಿ ಸಚಿವ ನಾರಾಯಣಗೌಡ ಮಾತನಾಡಿ, ದಲಿತರಿಗೆ ಸೇರಿರುವ ಜಮೀನಿಗೆ ಪರಿಹಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಿ ಅವರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ 17 ನಿವೇಶನಗಳನ್ನು ಪಡೆದಿರುವುದನ್ನು ಗಮನಿಸಿದರೆ ಮೂಡದಲ್ಲಿ ಸಾವಿರಾರು ಕೋಟಿ ರುಗಳ ಅವ್ಯವಹಾರ ನಡೆದಿರುವುದು ಕಾಣುತ್ತಿದೆ. ಆದ್ದರಿಂದ ಮುಖ್ಯಮಂತ್ರಿಗಳು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮೂಡ ನಿವೇಶನಗಳ ಹಗರಣವನ್ನು ಸಿಬಿಐಗೆ ವಹಿಸುವ ಮೂಲಕ ಸತ್ಯವನ್ನು ಹೊರತರಲು ಮುಂದಾಗಬೇಕೆಂದು ನಾರಾಯಣಗೌಡ ಆಗ್ರಹಿಸಿದರು. ಮೈಸೂರು ಮಹಾರಾಜ ಕಾಲೇಜು ಮೈದಾನದಿಂದ ಆರಂಭವಾದ ಪ್ರತಿಭಟನೆಯಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಮೂಡ ಕಚೇರಿಗೆ ಮುತ್ತಿಗೆ ಹಾಕಲು ತೆರಳುತ್ತಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ಅಶ್ವಥ್ ನಾರಾಯಣ, ಶಾಸಕ ಶ್ರೀವತ್ಸ, ಮಾಜಿ ಶಾಸಕರಾದ ನಾಗೇಂದ್ರ, ಸಂಸದ ಯದುವೀರ್, ಮಾಜಿ ಸಂಸದರಾದ ವಿಜಯಶಂಕರ್ ಅವರನ್ನ ಬಂಧಿಸಿದ ಪೊಲೀಸರು ನಂತರ ಬಿಡುಗಡೆ ಮಾಡಿದರು. ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಾಡ್ಕರ್ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಧರ್ಮಪತ್ನಿ ಶ್ರೀಯವರಿಗೆ ಕೃಷ್ಣ ಕುಂಕುಮ ಮಾಡಿಸ್ಕೊಂಡಿದ್ದೀರಲ್ಲ, ಅಗತ್ಯ ಇತ್ತ ನಿಮಗೆ? ಶೀಘ್ರದಲ್ಲಿ ನೀವು ರಾಜೀನಾಮೆ ನಿಜವಾಗ್ಲೂ ಪ್ರಾಮಾಣಿಕರು ಅಂತ ಹೇಳಿದ್ರೆ ಬಂದು ದಯವಿಟ್ಟು ನಮ್ಮಂಗೆ ಹೊರಗಡೆ ನಿಂತ್ಕೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಖಂಡಿತ ಅವ್ರು ರಾಜೀನಾಮೆ ಕೊಡೋಕಂಡ ಯಾವುದೇ ಕಾರಣಕ್ಕೂ ನಾವು ಪ್ರತಿಭಟನೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ವಿಜೇಂದ್ರ ಅವರು ಇಲ್ಲಿ ಬರಕ್ ಬಿಡದೆ ಅರೆಸ್ಟ್ ಮಾಡಿದ್ದಾರೆ. ನಾಚಿಕೆ ಆಗ್ಬೇಕು ಇವ್ರಿಗೆ. ನಮ್ಮ ರಾಜ್ಯ ಅಧ್ಯಕ್ಷರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬೈದು ವಾತಾವರಣ, ಎಲ್ಲಿ ಲಕ್ಷಾಂತರ ಜನ ಬಂದು ಮೈಸೂರನ್ನ ತಡೆಗಟ್ಟು
ಇವ್ರಿಗೆ ಸರ್ಕಾರಕ್ಕೆ ಮುಜುಗರ ಆಗ್ತದೆ ಅಂತೇಳಿ ಇದು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತಾಕತ್ತಿದ್ರೆ ಬಿಡಿ, ನಾವು ಇಡೀ ಕರ್ನಾಟಕದಲ್ಲಿ ಕಣಕ್ಕಿಳಿತೀವಿ, ಆವಾಗ ನಿಮಗೆ ನಿಮ್ಮ ಶಕ್ತಿ ಗೊತ್ತಾಗುತ್ತೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಇನ್ನೊಂದು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ ಆರ್ ನೀಲಕಂಠ, ಕೆಆರ್ಪೇಟೆ. ರಾಣಿಬೆನ್ನೂರಿನ ತುಮ್ಮಿನಕಟ್ಟೆ ಹೋಬಳಿಯ ಎಲ್ಲ ಶಾಲೆಗಳಿಗೆ ಸಮಾಜ ಸೇವಕರಾದ ಮಂಜಯ್ಯ ಜಾವೆಟ್ಟಿ ನೋಟ್ಬುಕ್ ವಿತರಿಸಿದರು. ಮಂಜಯ್ಯ ಜಾವಡಿ ಸಮಾಜ ಸೇವಕರಾಗಿ ಸುಮಾರು ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತುಮ್ಮಿನಕಟ್ಟೆ ಹೋಬಳಿಯ ರಾಣಿಬೆನ್ನೂರಿನ ತುಮ್ಮಿನಕಟ್ಟೆ ಹೋಬಳಿಯಲ್ಲಿ ಬರುವ ಎಲ್ಲ ಶಾಲೆಗಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಬಡ ಕುಟುಂಬಕ್ಕೆ ನೆರವಾಗಿದ್ದ ಮಂಜಯ್ಯರವರು ತುಂಬಾ ಒಳ್ಳೆಯ ಕೆಲಸವನ್ನು ಪಡೆದುಕೊಂಡಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಬಾರದು ಎಂದು ಬಡ ಮಕ್ಕಳಿಗೆ ಬ್ಯಾಗ್, ಪುಸ್ತಕ, ಬಟ್ಟೆ ಪ್ರತಿ ವರ್ಷ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಪ್ರತಿನಿತ್ಯ ಕೂಲಿ ನಾಲಿ ಮಾಡಿ ಮಕ್ಕಳನ್ನ ಓದಿಸಲು ತುಂಬಾ ಕಷ್ಟಪಡುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮಂಜಯ್ಯರವರು ಮಕ್ಕಳಿಗೆ ತುಂಬಾ ಅನುಕೂಲವಾಗುವಂತೆ ಕೆಲಸ ಮಾಡುತ್ತಿದ್ದಾರೆ. ಅಪಾರವಾದ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಇಂದು ನಡೆದ ಕಾರ್ಯಕ್ರಮದ ರೂವಾರಿಗಳಾದ ಮಂಜಯ್ಯನವರ ಅಭಿಮಾನಿಗಳು ಆಗಿದ್ದರು. ತುಮ್ಮಿನಕಟ್ಟೆಯಲ್ಲಿ ಹೈಸ್ಕೂಲ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅವರ ಅಭಿಮಾನಿಗಳು ನಡೆಸಿದ್ದಾರೆ. ಇದೇ ಕಾರ್ಯಕ್ರಮದ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಮಂಜಯ್ಯ ಚಾವಡಿ ತಂದೆ ತಾಯಿ ಕಂಬಳಿ ಕೃಷ್ಣಪ್ಪ, ರಂಗಣ್ಣ ಅಡಿನವರ, ಮಂಜುನಾಥ್ ಕಂಬಳಿ, ಬಣಕಾರ್ ಶೇಖರಪ್ಪ, ಅಪ್ಪಣ್ಣ ಕಲಾಳ್, ಹೊನ್ನಾಳಿ ಮಂಜು ಹಾಗೂ ಪ್ರವೀಣ ಬಾಸೂರು ಉಪಸ್ಥಿತರಿದ್ದರು. ಜೈಕಾರ ಹಾಕಿರಿ, ಯುವಕರ ಕಣ್ಮಣಿಗೆ ಆಶೀರ್ವಾದ ಮಾಡಿರಿ, 100 ಕಾಲ ಬಾಳು ಎಂದು ನೀವೆಲ್ಲ ಹರಸಿರಿ. ಮಂಜಯ್ಯ ಚಾವಡಿಗೆ ಜೈಕಾರ ಹಾಕಿರಿ, ಯುವಕರ ಕಣ್ಮಣಿಗೆ ಆಶೀರ್ವಾದ ಮಾಡಿರಿ. ಮಂಜಯ್ಯರ ಹತ್ರ ನಾವು ಏನಾದರೂ ಒಂದು ಸಮಾಜ ಸೇವೆ ಮಾಡ್ಬೇಕಂತಕ್ಕಂಥ ಮಾತನ್ನ ಒಂದು ಕಿರುಪರಿಚಯನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಯಮಾಡಿ ಯಾರು ಮಕ್ಳು ಯಾರು ಎಲ್ಲರೂ ದಯಮಾಡಿ ಶಾಂತಿಯಿಂದ ವರ್ತಿಸ್ಬೇಕು. ಅಣ್ಣ ಏನಾದರೂ ಸ್ಕೂಲ್ ಮಕ್ಕಳಿಗೆ ಆ ಶಾಲಾ ಮಕ್ಕಳಲ್ಲಿ ನಾವು ಏನಾದರೂ ಕಾಣದಿದ್ರೆ ಆ ದೇವರನ್ನ ಕಾಣಬೇಕಂತಂದ್ರೆ ಗುಡಿ ಗುಂಡಾರಗಳಲ್ಲಿ ಹುಡ್ಕಂತ ಹೋದ್ರೆ ಸಾಮಾನ್ಯವಾಗಿ ಭಾಳ ಟೈಮ್ ತಗೊಂತದ. ಆದ್ರೆ ಬೇಗ ನಮಗೆ ದೇವರ ದರ್ಶನ ಆಗ್ಬೇಕಂತಂದ್ರೆ ಆ ವಿದ್ಯಾರ್ಥಿಗಳನ್ನ ನಾವು ಸಂಪರ್ಕಿಸಿದಾಗ, ವಿದ್ಯಾರ್ಥಿಗಳನ್ನ ನಾವು ಅವರ ಸಂಕಷ್ಟಕ್ಕೆ ಪಾಲ್ಗೊಂಡಾಗ ಅವರ ಸಮಸ್ಯೆಗಳನ್ನ ನಾವು ಎಷ್ಟು ನಮ್ಮ ಕೈಲಾದಷ್ಟು ಮಟ್ಟಿಗೆ ಬಗೆಹರಿಸಿದ್ರೆ ಅದು ಸಾರ್ಥಕ ಜೀವನ ಅಂತಕ್ಕಂಥ ಮಾತನ್ನ ಮಂಜಯ್ಯರು ನಮ್ಮ ಹತ್ರ ಹಂಚ್ಕೊಂಡ್ರು. ಹಾಗಾಗಿ ಹಿಂದಿನ ದಿನಮಾನಗಳಲ್ಲಿ ಅವರಿಗೆ ಪ್ರತಿ ಶಾಲೆಗಳು ಎಲ್ಲ ಮಕ್ಕಳಿಗೂ ಕೂಡ ಟಿ ಶರ್ಟ್ ಅನ್ನ ವಿತರಣೆ ಮಾಡಿದ್ರು. ಅದು ಇದೇ ರೀತಿ ಆ ಬುಕ್ಸನ್ನ ನೋಟ್ ಪುಸ್ತಕವನ್ನ ಎಲ್ಲ ಶಾಲೆಯ ಮಕ್ಕಳಿಗೂ ಕೂಡ ಕೊಡ್ಬೇಕಂತಕ್ಕಂಥ ಅವರ ಮನದಾಳದ ಒಂದು ವಿಚಾರವನ್ನು ನಮ್ಮ ಎದುರಿಗಿಟ್ಟಾಗ ನಾವು ಪ್ರತಿಯೊಂದು ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರನ್ನ ಸಂಪರ್ಕಿಸಿ ಅವರಿಗೆ ನಾವೆಲ್ಲ ಶಾಲಾ ಮಕ್ಕಳ ದಾಖಲಾತಿಯನ್ನ ಮತ್ತು ಮಕ್ಕಳ ಒಂದು ಪಟ್ಟಿಯನ್ನು ಕೇಳಿದಾಗ ತುಂಬ ಮನಸ್ಸಿಂದ ತುಂಬ ಹೃದಯದಿಂದ ನಮಗೆ ಆ ಪಟ್ಟಿಯನ್ನು ಕೊಟ್ಟಿದ್ದಕ್ಕೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅವರೆಲ್ಲರೂ ಕೂಡ ಕಾರಣೀಭೂತರಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ ಬಂಧುಗಳೇ. ಅದೇ ರೀತಿಯಾಗಿ ಒಬ್ಬ ವಿದ್ಯಾರ್ಥಿ ಇದೇ ರೀತಿ ನಿಮ್ಮಂತೆಯೇ ಅವನು ಕೂಡ ಅತಿ ಕಡುಬಡತನದಲ್ಲಿ ಹುಟ್ಟಿ ಆ ಶಾಲಾ ವಿದ್ಯಾರ್ಥಿ ಜೀವನದಲ್ಲಿ ಅವರು ಪಟ್ಟಿರ್ತಕ್ಕಂಥ ಕಷ್ಟ ನಷ್ಟಗಳನ್ನು ಗಮನದಲ್ಲಿಟ್ಟುಕೊಂಡು ಅವರು ಕೂಡ ತನ್ನ ಸಣ್ಣ ವ್ಯಾಸಂಗವನ್ನು ಇಲ್ಲೇ ಸಂಗಾಪುರ ಗ್ರಾಮದ ಚಾವಡಿ ಮನೆತನದ ಅವರ ತಂದೆ ತಾಯಿಗಳು ಕೂಡ ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಮಹೇಶ್ವರಯ್ಯ ಚಾವಡಿ ಅವರು ಹಾಗೂ ಅವ್ರ ತಾಯಿಯವರಾಗಿರ್ತಕ್ಕಂಥ ಸುಮಿತ್ರಾ ಚಾವಡಿ ಅವರು ಕೂಡ ಈ ವೇದಿಕೆ ಮೇಲೆ ಇದ್ದಾರೆ. ಈ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾದ್ರೆ ತಂದೆ ತಾಯಿಗಳಲ್ಲಿ ಮಹದಾಸೆ ಇರ್ತದೆ. ನಾವು ಸಮಾಜದಲ್ಲಿ ಏನಾದರೂ ಕೂಡ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕಂತಕ್ಕಂಥ ಮಹದ ಉದ್ದೇಶ ಏನಾದ್ರೆ ನಮ್ಮ ಕೈಲಿಂದ ಎಷ್ಟು ಸಾಧ್ಯಕತೆ ನಾವು ಕೊಡೋದು, ನಮ್ಮ ಕೈಯಿಂದ ಆಗದೇ ಇರ್ತಕ್ಕಂಥದ್ದು ಇನ್ನೂ ಆಸೆ ಇರ್ತೈತಿ, ಇನ್ನೂ ಏನಾರ ಕೊಡ್ಬೇಕಂತಂತ ಆ ಉದ್ದೇಶನ ಮಕ್ಕಳ ಮೂಲಕ ನಾವು ಸಮಾಜಕ್ಕೆ ಕೊಡುಗೆ ಕೊಡಬೇಕಂತಕ್ಕಂಥ ಭಾವನೆಯನ್ನ ಆ ಆಸೆಯನ್ನು ಈಡೇರಿಸ್ತಕ್ಕಂಥ ನಿಟ್ಟಿನಲ್ಲಿ ತಾವು ಕೂಡ ಮುಂದಿನ ಜನ್ಮಾನದಲ್ಲಿ ಆಗಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಬಂಧುಗಳೇ. ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ಎಲ್ಲ ತಂದೆ ತಾಯಿಗಳಿಗೆ ಏನಿರ್ತೈತೆ ಅಂದ್ರೆ ನನ್ನ ಮಕ್ಕಳು ಹೆಚ್ಚಿನ ವ್ಯಾಸಂಗ ಮಾಡಬೇಕು, ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕಂತಕ್ಕಂಥ ಉದ್ದೇಶದಿಂದ ಎಲ್ಲ ಶಾಲೆಗಳಿಗೆ ಕಳಿಸಿರ್ತಾರೆ. ಆದರೆ ವಿದ್ಯಾವಂತ ಮಗು ತನ್ನ ಜೀವನದಲ್ಲಿ ಸಂಸ್ಕಾರವನ್ನು ಕಲಿಯೋದು ಬಹಳ ಮುಖ್ಯವಾಗಿರ್ತದೆ. ಸಂಸ್ಕಾರ ಅಂದ್ರೆ ಏನಪ್ಪಾ ಅಂತಂದ್ರೆ ತಂದೆ ತಾಯಿ
ಬಡ ಕುಟುಂಬದಲ್ಲಿ ಜನಿಸಿರ್ತಾರೆ, ಅವರಿಗೆ ವಿದ್ಯೆ ಕಲಿಯೋದಂದ್ರೆ ದೊಡ್ಡ ಸಮಸ್ಯೆ ಆಗಿರ್ತೈತಿ. ವಿದ್ಯಾವಂತರು ಆಗಿರೋದಲ್ಲ, ಅಲ್ಪ ಮಟ್ಟಿಗೆ ಕಲ್ತಿರ್ತಾರೆ. ನನ್ನ ಮಗ ವಿದ್ಯಾವಂತ ಆಗಲಿ, ಉನ್ನತ ವ್ಯಾಸಂಗ ಮಾಡಲಿ, ಇಂಗ್ಲೀಷ್ನಾಗ ಮಾತಾಡ್ಬೇಕು, ಹಿಂದಿಯಾಗ ಮಾತಾಡ್ಬಿಟ್ರೆ ಆ ತಂದೆ ತಾಯಿಗಿರ್ತಕ್ಕಂಥ ಸಂತೋಷ ಅದು ಯಾರಿಗೆ ಹೇಳಿಕೆ ಆಗ್ತಕ್ಕಂಥ ಮಾತದು. ಹಂಗೆ ಮಗ ವಯಸ್ಸಿ ಬರ್ತಾನೆ, ಮದುವೆ ಮಾಡ್ತಾರೆ, ಅವ್ನು ಒಳ್ಳೆ ವಿದ್ಯೆ ಇರ್ತೈತಿ, ಒಳ್ಳೆ ನೌಕರಿನೇ ಸಿಗ್ತೈತಿ, ಇಂಗ್ಲೀಷು ಹಿಂದಿ ಎಲ್ಲ ವ್ಯಾಸಂಗ ಕಲ್ತಿರ್ತಾನೆ. ಅವರ ಜೀವನವನ್ನೇ ಮಕ್ಕಳಿಗೆ ಮುಡುಪಾಗಿಟ್ಟಿರ್ತಾರೆ ತಂದೆ ತಾಯಿಗಳು. ಅವಾಗ ತಂದೆ ತಾಯಿಗೆ ಸಾಕ್ತಕ್ಕಂಥದ್ದು ಮಕ್ಕಳಿಗೇನು ಹೊರೆಯಲ್ಲ, ಮಕ್ಕಳನ್ನ ಸಾಕ್ತಕ್ಕಂಥದ್ದು. ಮಕ್ಕಳಿಗೆ ತಮ್ಮನ್ನ ತಾವು ತ್ಯಾಗ ಮಾಡಿ ಮಕ್ಕಳನ್ನ ಸಂಸ್ಕಾರವಂತರನ್ನಾಗಿ ಕೊಟ್ಟು ಅವರನ್ನ ಸಾಕಿರ್ತಾರೆ. ವಿದ್ಯಾವಂತ ಮಕ್ಕಳಾಗಿರ್ತಾರೆ, ವಿದ್ಯಾವಂತ ಸಸಿ ಬಂದಿರ್ತಾಳೆ. ಅವಾಗ ಅವ್ರಿಗೊಂದು ಚಿಂತೆ ಇರ್ತೈತಿ, ವಯಸ್ಸಾಗಿರ್ತೈತಿ, ಅಪ್ಪ ಅಮ್ಮ ಕಟ್ಟಿ ಮೇಲೆ ಕೂತಿರ್ತಾರೆ, ಅವ್ರ ರಕ್ಷಣೆ ಮಾಡ್ತಕ್ಕಂಥದ್ದು, ಅವ್ರ ಜೋಪಾನ ಮಾಡ್ತಕ್ಕಂಥದ್ದು ಅವ್ರಿಗೆ ಮನಸ್ಸಿದ್ರು ಕೂಡ ಅವ್ರಿಗೆ ಈ ಟೈಮಿನ ಮಹತ್ವದಿಂದ, ಟೈಮಿನ ಅಭಾವದಿಂದ ಅವ್ರನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ಬೇಕಂತಕ್ಕಂಥದ್ದು ತೊಂದರೆ ಆಗಿರ್ತೈತೆ ಅವ್ರಿಗೆ. ಯಾರಿಗೆ? ವಿದ್ಯಾವಂತ ನೌಕರರಾಗಲಿ ಅಥವಾ ವಿದ್ಯಾವಂತ ಮಕ್ಕಳು ಸೊಸೆಯವರು ಏನು ಮಾಡ್ತಾರಪ್ಪ ಅಂತಂದ್ರೆ ಅವರನ್ನ ಚೆನ್ನಾಗಿ ನೋಡ್ಬೇಕಾಗ್ತಕ್ಕಂಥ ಮನಸ್ಸಿದೆ. ಎಲ್ಲಿ ಮಾಡ್ಬೇಕಪ್ಪ, ಯಾರು ನೋಡ್ಕೋಬೇಕು, ನಾವು ಡ್ಯೂಟಿಗೆ ಹೋಗ್ತೀವಿ, ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂತಂದೇಳಿ ವಿಚಾರಕ್ಕೆ ಬಿದ್ದಾಗ ಆ ತಂದೆ ತಾಯಿನ ಅವ್ರಿಗೆ ಕನ್ನಡ ಭಾಷೆಯಲ್ಲಿ ಮಾತಾಡಿದ್ರೆ ನಮ್ಮ ಅಪ್ಪ ನಮ್ಮ ಅವ್ಗ ನಾವು ಮಾತಾಡ್ತಕ್ಕಂಥದ್ದು ಕೇಳಿಸಿದ್ರೆ ಅರ್ಥಕತಿ ಮನಸ್ಸಿನ ನೋವು ಮಾಡ್ಕೊಂತಾರಂತಂದೇಳಿ. ಯಾಕಂದ್ರೆ ವಿದ್ಯಾವಂತರು ಇರ್ತಾರಲ್ಲ, ಅವರು ಇಂಗ್ಲೀಷ್ನಾಗ ಮಾತಾಡ್ತಾರ. ಮಗ ಮತ್ತು ಸೊಸಿ ಏನಂತ ಮಾತಾಡ್ತಾರಂತಂದ್ರ ಇಂಗ್ಲೀಷ್ನಾಗ ಮಾತಾಡೋದು ಕೇಳಿ ತಂದೆ ತಾಯಿ ಕಟ್ಟಿ ಮೇಲೆ ಕೂತ್ಕೊಂಡಿರ್ತಾರಲ್ಲ, ಭಾರಿ ಖುಷಿ ಪಡ್ತಾರ ಅವ್ರು. ನನ್ನ ಮಗ, ನಾನು ವಿದ್ಯಾವಂತ ಆದ್ರೂ ಕೂಡ, ನಾನು ಅಲ್ಪ ವಿದ್ಯಾವಂತ ಆದ್ರೂ ಕೂಡ ನನ್ನ ಮಗ ಇಂಗ್ಲೀಷ್ನಲ್ಲಿ ಮಾತಾಡ್ತಾನೆ, ಹಿಂದಿಯಲ್ಲಿ ಮಾತಾಡ್ತಾನೆ ಅಂದ್ರೆ ಆ ಒಂದು ಖುಷಿಗೆ ಅಪಾರವೇ ಇರ್ತಿರ್ಲಿಲ್ಲ, ಅಷ್ಟೊಂದು ಖುಷಿ ಪಡ್ತಾರ. ಆದ್ರೆ ಆ ಇಂಗ್ಲೀಷ್ನಾಗ ಮಾತಾಡ್ತಕ್ಕಂಥ ಶಬ್ದ ಏನಂತಂದ್ರ ಅಪ್ಪನ್ನ ಯಾವ ವೃದ್ಧಾಶ್ರಮಕ್ಕೆ ಹಾಕ್ಬೇಕು, ಅವನ್ನ ಯಾವ ವೃದ್ಧಾಶ್ರಮಕ್ಕೆ ಹಾಕ್ಬೇಕಂತಕ್ಕಂಥ ಮಾತನ್ನ ಆ ಇಂಗ್ಲೀಷ್ನಾಗ ಡಿಸ್ಕಸ್ ಮಾಡ್ತಾ ಇರ್ತಾರ ತಂದೆ ತಾಯಿಗಳು. ದಯಮಾಡಿ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದಾನೆ ಅಂತಂದ್ರೆ, ನೀವು ಕೂಡ ಮುಂದಿನ ಭಾವಿ ಪ್ರಜೆಗಳು, ನೀವು ಕೂಡ ಉನ್ನತ ವ್ಯಾಸಂಗಕ್ಕೆ ಹೋಗ್ತಕ್ಕಂಥವ್ರು. ಆ ಸಂದರ್ಭದಲ್ಲಿ ನಿಮಗೆ ನಿಮ್ಮ ತಂದೆ ತಾಯಿಗಳಿಗೆ ಪಡ್ತಕ್ಕಂಥ ಕಷ್ಟನ ತಾವೆಲ್ಲರೂ ನೋಡ್ತಾ ಇದ್ದೀರಿ. ಅವರೆಲ್ಲರೂ ತಮ್ಮನ್ನೇ ತಾವು ಸರ್ವಸ್ವವನ್ನೇ ತ್ಯಾಗ ಮಾಡಿ ಇವತ್ತು ಆಸ್ತಿ ಮಾರಿ ವಿದ್ಯಾವಂತರು ಮಾಡಕಣ ಈಗ್ಯಾರ. ಇವತ್ತು ಹೊಲಕ್ಕ ಇರಕ್ಕ ಒಂದೇ ಎರಡು ಮಕ್ಳು ಇರ್ತಾವಪ್ಪ, ನಮಗೆ ಒಳ್ಳೆ ಮಕ್ಕಳಾಗಿರ್ಲಿ, ನಮ್ಮ ಹೊಲನ ಯಾರಿಗಾರ ಲವಣಿ ಹಾಕಿ ಆಗಲಿ ಆ ಶಾಲೆ ಫೀಸ್ ಕಟ್ತೇವೆ ನಾವು, ನಮ್ಮ ಮಗ ಏನಾರ ಆಗಲಿ ನಾನು ಅಕ್ಷರ ಕಲೀಲಿ ಅಂತಕ್ಕಂಥ ಮಾತನ್ನ ತಂದೆ ತಾಯಿ ಮನದಲ್ಲಿ ಇಟ್ಟಿರ್ತಾರೆ. ದಯಮಾಡಿ ಅವರು ಇಂಗ್ಲೀಷ್ನೇ ಮಾತಾಡಿ ತಂದೆ ತಾಯಿನ ವೃದ್ಧಾಶ್ರಮಕ್ಕೇನ ಕಳಿಸ್ಬೇಕಂತಕ್ಕಂಥ ವಿಚಾರ ಮಾಡ್ತಾರಲ್ಲ, ದಯಮಾಡಿ ನೀವೆಲ್ಲ ಭಾಷೆಗಳಲ್ಲಿ ಪಾರಂಗತರಾಗಿರಿ, ಎಲ್ಲ ಭಾಷೆಗಳನ್ನ ಕಲೀರಿ, ಅದರ ಜೊತೆಗೆ ಸಂಸ್ಕಾರವನ್ನ ಕಲೀರಿ ಅಂತಕ್ಕಂಥ ಮಾತನ್ನ ಎಲ್ಲ ಮಕ್ಕಳುಗಳ ಮಾರ್ಗದರ್ಶನದ ಮೂಲಕ ಸಂಸ್ಕಾರವಂತ ಮಕ್ಕಳಾಗಿ ಈ ತೆಮ್ಮಿನಕಟ್ಟಿಗೆ ಮತ್ತು ಈ ತಾಲೂಕಿಗೆ ಒಳ್ಳೆಯ ಹೆಸರನ್ನ ತರ್ತೀರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ ಬಂಧುಗಳೇ. ಅದೇ ರೀತಿಯಾಗಿ ತಂದೆ ತಾಯಿಗಳನ್ನ ಮತ್ತು ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಗೌರವಿತ ಹಿರಿಯರನ್ನ, ಗುರುಗಳನ್ನ, ಯಾರು ತಮ್ಮನ್ನ ತಾವು ಅವರಲ್ಲಿ ಇರ್ತಕ್ಕಂಥ ಪಾಂಡಿತ್ಯವನ್ನ ಸದುಪಯೋಗ ಪಡಿಸಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಾವೆಲ್ಲರೂ ಕೂಡ ಯಾವ ರೀತಿ ಅದನ್ನ ಉಪಯೋಗ ತಗೊಳ್ತೀರಿ ಅಂತಕ್ಕಂಥ ಮಾತನ್ನ ಮುಂದಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಬಂಧುಗಳೇ. ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಆಗ್ಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರು ನಾವು ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮ ಎಲ್ಲಿ ಮಾಡಬೇಕಪ್ಪ ಅಂತ ಬಂದಾಗ, ನಾವು ತಿಮ್ಮಿನಕಟ್ಟಿ ಬಂದು ವಿಚಾರಕ್ಕೆ ಬಿದ್ದಾಗ, ಈ ಕಾಲೇಜಿನ ವಿಚಾರ ಸಾಮಾನ್ಯವಾಗಿ ತಿಮ್ಮಿನಕಟ್ಟಿ ಬಂದಿವತ್ತಂದ್ರೆ ಕಾಲೇಜ್ ವಿಚಾರ ಬಂದಾಗ, ಸ್ಕೂಲ್ ವಿಚಾರ ಬಂದಾಗ, ಶಿಕ್ಷಣದ ವಿಚಾರ ಬಂದಾಗ ಶ್ರೀ ಸಂಗನ ಬಸವೇಶ್ವರ ಶಾಲೆಯ ನೆನಪಾಗೋದು ಸಹಜ. ಹಾಗಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಚಂದ್ರಶೇಖರಣ್ಣವ್ರನ್ನ ನಾವು ಮಾತಾಡಿದಾಗ ಅವ್ರನ್ನ ಮಾತು ಹೇಳಿದ್ರು, ನಮ್ಮ ಚೌಡಿ ಅಕ್ಕರು ಮಾತಾಡಿದ್ರು, ನಾವು ಮಾತಾಡಿದ್ರು. ಅವ್ರು ಏನು ಹೇಳ್ತಾರೆ, ಈ ಒಂದು ಶಾಲೆಗೆ ಅಥವಾ ಶಿಕ್ಷಣಕ್ಕೆ ಏನಾದರೂ ಕೂಡ ನಮ್ಮಿಂದ, ನಮ್ಮ ಸಂಸ್ಥೆಯಿಂದ ಏನಾದರೂ ಸಹಕಾರ ಬೇಕಂತಂದ್ರೆ ನಾವು ತುಮೂರರಿಂದ ನಾವು ಅದನ್ನ ಕಲ್ಪಿಸಿಕೊಡ್ತೇವೆ. ಅಂತ ಒಂದು ಕಾರ್ಯಕ್ರಮಗಳು, ದಾನ ಧರ್ಮ ಮಾಡ್ತಕ್ಕಂಥದ್ದು ಇವತ್ತಿನ ಜನ್ಮದಲ್ಲಿ ಕಡಿಮೆ ಇದ್ರು ಕೂಡ ಅಂತ ಸಂದರ್ಭದಲ್ಲಿ ಮಂಜಯ್ಯ ಚೌಡಿ ಅವರು ಈ ಕಾರ್ಯಕ್ರಮವನ್ನ ಮಾಡಿಕೊಡ್ತಾ ಇದ್ದಾರೆ. ಬಹಳ ಸಂತೋಷ ಅಂತಂದೇಳಿ ಆ ಮಾತನ್ನ ಹೇಳಿದ್ರು. ಒಂದು ಸಣ್ಣದ ಒಂದು ಉಪದೇಶ ಏನಂತಂದ್ರೆ, ವ್ಯಾಸರಾಯ ಮುನಿಗಳ ಹತ್ರ ಕನಕದಾಸರು ವಿದ್ಯಾಕ್ಕೆ ಹೋಗಿರ್ತಾರೆ. ಅವರು ನಿಮ್ಮಂಗೆ ವಿದ್ಯೆ ಕಲಿಯಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ವ್ಯಾಸ ಮುನಿಗಳ ಹತ್ರ ಹೋಗಿರ್ತಕ್ಕಂಥ ಸಹಪಾಠಿಗಳ ವಿದ್ಯಾರ್ಥಿಗಳಲ್ಲಿ ಎಲ್ಲ ವಿದ್ಯಾಗಳಲ್ಲಿ ಕೂಡ ಎಲ್ಲ ಮೇಷ್ಟ್ರುಗಳ ಕಡೆ ಶಬಾಸ್ಗಿರಿ ತಗೊಳ್ತಕ್ಕಂಥವ್ರು ಕನಕದಾಸ ತಗೊಂತಿರ್ತಾರೆ. ಆ ಎಲ್ಲ ಮಕ್ಕಳಿಗೆ ಒಂದು ಸ್ವಲ್ಪ ಮುಜುಗರ ಆಗ್ತದೆ. ಏನಪ್ಪ, ಎಲ್ಲ ವಿಷಯಗಳನ್ನ ಪಾರಂಗತವಾಗಿರ್ತದನ, ಎಲ್ಲ ಮಕ್ಕಳು ಕೂಡ
ಎಲ್ಲ ಮಕ್ಕಳಲ್ಲಿ ಕೂಡ ಅವನು ವಿಭಿನ್ನವಾಗಿ ಅದನ್ನೆಲ್ಲ ಎಲ್ಲ ಹೇಳಿರ್ತಕ್ಕಂಥ ಮೇಟ್ಸ್ ಹೇಳಿರ್ತಕ್ಕಂಥದ್ದನ್ನ ಆ ಮುನಿಗಳು ಹೇಳ್ತಕ್ಕಂಥ ಪ್ರಶ್ನೆಗೆ ಆನ್ಸರ್ ಮಾಡಿಬಿಡ್ತಾನಲ್ಲ ಸ್ಪಾಟ್ನಾಗ ಅಂತಂದೇಳಿ. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರದ ಎಪಿಸಿ ಮೆಸ್ ಸಭಾಂಗಣದಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆಯ ಸಿವಿಲ್ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮೈಸೂರು ಮೂಡದಲ್ಲಿ ಸಾವಿರಾರು ಕೋಟಿ ರುಗಳ ನಿವೇಶನಗಳ ಹಗರಣ ನಡೆದಿದೆ ಎಂದು ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.